ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಾನು ಕೆಲವೊಂದು ಮನೆ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ಐಟಮ್ಸ್ ತೊಗೊಬಂದಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬ ಎಲ್ಲ ಬರ್ತಿದೆ ಅಲ್ವಾ, ಸೊ ನಿಮಗೂ ಯೂಸ್ ಆಗ್ಬೋದು, ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ನಿಮ್ಮ ಒಂದು ಕಾಮೆಂಟ್ಗೋಸ್ಕರ ನಾನು ರಿಯಲಿ ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ಕೆಲವೊಂದು ಪ್ರೀತಿಯಿಂದ ಮಾಡ್ತೀರಲ್ವ, ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ಭೀಮ್ ಅಮಾವಾಸ್ಯೆ ಇದೆ. ಸೊ ಯಾರೆಲ್ಲ ಮದುವೆ ಆಗಿರೋರು ಗಂಡನಿಗೆ ಪೂಜೆ ಮಾಡಿರ್ತಾರೆ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಮದುವೆ ಆಗದೆ ಇರೋರು ಸಹ ಒಳ್ಳೆಯ ಗಂಡ ಸಿಗಲಿ ಅಂತಲೂ ಪೂಜೆ ಮಾಡಿರ್ತಾರೆ. ದೇವಸ್ಥಾನದಲ್ಲೆಲ್ಲ ಹೋಗಿ ಪೂಜೆ ಮಾಡಿರ್ತಾರೆ. ಸೊ ನಾನು ಅಷ್ಟೇ ಸಿಂಪಲ್ಲಾಗಿ ಪೂಜೆ ಅನ್ನೋದನ್ನು ಮಾಡಿದೆ. ಯಾಕಂದರೆ ಸಂಪ್ರದಾಯ ನಮ್ಮದು ಬಂದಿದೆಯಲ್ಲ, ಸೊ ಅದೇ ರೀತಿ ಮಾಡ್ಕೊತಾ ಹೋಗ್ತಾಯಿದ್ವಿ. ಸೊ ಇನ್ನಾಗ್ತಡ, ಸೊ ಸ್ಟಾರ್ಟ್ ಮಾಡಿಬಿಡೋಣ ಅಲ್ವಾ ವಿಡಿಯೋ. ಟಿಫನ್ ಆಯಿತಾ ಫ್ರೆಂಡ್ಸ್? ನಂದಂತೂ ಟಿಫನ್ ಆಗಿದೆ. ಸೊ ನೋಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಡೆಕೋರೇಷನ್ಗೆ ಕಿಚನ್ನಲ್ಲೆಲ್ಲ ಇಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ 4 ಬಂದಿದೆ. ಸೊ ನಾನು ತೋರಿಸ್ತಿರೋ ಐಟಮ್ಸ್ ಎಲ್ಲ ಆಲ್ಮೋಸ್ಟು 200 ಒಳಗಡೆ ಇದೆ. ಯಾವುದು ಅಷ್ಟೇ 500 ಆ ರೇಂಜಲ್ಲಿಲ್ಲ. ನಮ್ಮ ಬಜೆಟ್ಗೆ ನಾವು ನೋಡಬೇಕಲ್ವ, ಸೊ ಹಾಗಾಗಿ ನೋಡಿ ತುಂಬ ಚೆನ್ನಾಗಿದೆ. ಇದು ಡೆಕೋರೇಷನ್ ಆಗಿ ಕಿಚನ್ನೆಲ್ಲ ಸಹ ಆರ್ಗನೈಸ್ ಮಾಡ್ಕೋಬೋದು. ನೋಡಿ ಎಷ್ಟು ಸ್ಮಾಲ್ ಆಗೂ ಇದೆ, ಬಟ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಕ್ಯೂಟ್ ಆಗಿದೆ. ಸೊ ಇದು ನನಗೆ ತುಂಬ ಇಷ್ಟ ಆಗಿದೆ. ಸೊ ಮತ್ತೊಂದು ಬಂದುಬಿಟ್ಟು ದೀಪ. ನೋಡಿ ದೀಪ ಆಲ್ಮೋಸ್ಟ್ ನಾನು ಇದು ಪ್ಯಾಕ್ ಎಲ್ಲ ಓಪನ್ ಮಾಡಿ ಇಟ್ಟಿದ್ದೆ. ಸೊ ವಿಡಿಯೋಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ತುಂಬ ಚೆನ್ನಾಗಿದೆ. ನಾವು ಹೊರಗಡೆನೂ ಸಹ ಗಾಳಿ ಎಲ್ಲ ಬಂದು ಹಾರುತ್ತಲ್ವ, ಸೊ ತುಳಸಿ ಕಟ್ಟೆ ಹತ್ರ ಎಲ್ಲ ಈ ದೀಪ ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿದೆ. ಸೊ ಸಮಥಿಂಗು ಇದು 300 to 80 ಏನೋ ಇದೆ. ಸೊ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ, ಬೇಕಂದರೆ ಪ್ಲೀಸ್ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಕ್ಯೂಟಾಗಿದೆ. ನಿಮಗೆ ಇದರಲ್ಲಿ ಯಾವ ವಸ್ತು ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೋಡಿ ಡೈಮಂಡ್ ಶೇಪಲ್ಲೂ ಸಹ ಇದೆ. ಸೊ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ರೋಸ್, ನಾವು ಡೈಲಿ ಹೋಗಿ ರೋಸ್ ತರೋಕ್ಕಾಗಲ್ವ, ಸೊ ಹಾಗಾಗಿ ನೋಡಿ ಕ್ಯೂಟಾಗಿದೆ. ಚಿಕ್ಕ ಕಲರ್ಸ್ ರೋಸ್ ಇದೆ. ಸೊ ಇದು ಅಷ್ಟೇ ನನಗೆ 100 ಮಿಶೋ ಸೇಲ್ ನಡೀತಾ ಇರುತ್ತೆ. ಸೊ ಆ ಟೈಮಲ್ಲಿ ಸೇವ್ ಮಾಡಿಟ್ಕೊಂಡು ನೀವು ತೊಗೋಬೋದು. ನೋಡಿ ಎಷ್ಟು ಕ್ಯೂಟಾಗಿದೆ ರೋಸಸ್ ಎಲ್ಲ. ಸೊ ಇದು ಅಷ್ಟೇ ನಾವು ಡೆಕೋರೇಟಿವ್ ಆಗಿ ಇಟ್ಕೋಬೋದು. ಇದನ್ನು ಸಹ ಲಿಂಕ್ ಶೇರ್ ಮಾಡ್ತೀನಿ, ಪ್ಲೀಸ್ ಮಿಸ್ ಮಾಡದೆ ಪರ್ಚೇಸ್ ಮಾಡಿ ಆಯಿತಾ. ಅಷ್ಟು ಚೆನ್ನಾಗಿದೆ. ಸೊ ಇದು ಯಾಕಪ್ಪ ತೊಗೊಂಡೆ ಅಂತಂದರೆ ನೋಡಿ ಈ ರೀತಿ ಒಂದು ಬೌಲ್ ಟೈಪ್ ಇದೆ. ಇದು ಸಿಲ್ವರ್ ಕೋಟಿಂಗ್ ಕೊಟ್ಟಿದ್ದಾನೆ, ಗೋಲ್ಡ್ ಕೋಟಿಂಗ್ ಕೊಟ್ಟಿದ್ದಾನೆ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನು ಬಂದುಬಿಟ್ಟು ನಾವು ಶೋಕೇಶ್ ಆಗಿ ಹೊರಗಡೆನೂ ಇಡ್ಬೋದು. ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಹೂವು ಎಲ್ಲ ಡೆಕೋರೇಟ್ ಮಾಡ್ಬೋದು. ಸೊ ನಾನು ಏನಂದರೆ ಡೈಲಿ ಹಾಕ್ತಿದ್ರೆ ಹಾಳಾಗುತ್ತಲ್ವ ಅಂತ ನೋಡಿ ಈ ರೀತಿ ಇದನ್ನು ಹಾಕಿಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಸೊ ನಿಮ್ಗೆ ಇಷ್ಟ ಆಯಿತಾ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದು ಬಂದುಬಿಟ್ಟು 200 ಸಮಥಿಂಗ್ ಏನಿದೆ, ಬಟ್ 2 ಬಂದಿದೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ಸಹ ಟ್ರೈ ಮಾಡಿ ಆಯಿತಾ. ಡೈಲಿ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಒನ್ ಏನು ಗೊತ್ತಾ, ನೋಡಿ ಫ್ರೆಂಡ್ಸ್, ಗಿಡ, ತೆಂಗಿನ ಮರ. ನಮ್ಮನೆಯಲ್ಲೇ ತೆಂಗಿನ ಮರ ಇದೆ ಅಲ್ವಾ, ಹೊರಗಡೆ ಎಲ್ಲೆಲ್ಲೋ ತೆಂಗಿನ ಮರ ತರೋದು ಬೇಡ ಅಂತ ಇಲ್ಲೇ ತೆಂಗಿನ ಮರ ತಂದುಬಿಟ್ಟಿದ್ದೀವಿ ನಾವು. ಇದು ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ 180 200 ಏನೋ ಸಮಥಿಂಗ್ ಇದೆ. ಇದು ಶೋ ಪೀಸ್ ಆಗಿ ಇರ್ಬೋದು, ನಾವು ಹಾಲಲ್ಲಿ ಎಲ್ಲ ಡೆಕೋರೇಟ್ ಮಾಡ್ಬೋದು. ಸೊ ನಾನು ಯಾವ ರೀತಿ ಡೆಕೋರೇಟ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಇದು ನಿಮಗೆ ಇಷ್ಟ ಆದರೆ ಖಂಡಿತ ತೊಗೊಳ್ಳಿ. ಇದು ನೋಡಿ ಪಾಟ್ ಎಷ್ಟು ಲುಕ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಹಾಟ್ ಬೇರೆ ಕೊಟ್ಟಿದ್ದಾರೆ ನೋಡಿ, ಹಾಟ್ ತುಂಬ ಕ್ಯೂಟಾಗಿದೆ ಅದನ್ನು ಸಹ. ಸೊ ನೆಕ್ಸ್ಟ್ ಸೇಮ್ ಅದೇ ಪ್ಲ್ಯಾಂಟ್ ಥರನೇ ಇದು ತುಂಬ ಒಂದು ಮನೆಯಲ್ಲಿ ಗ್ರೀನ್ ಆಗಿ ಗ್ರೀನಿಶ್ ಆಗಿ ಇರಲಿ ಅಂತ ಹೇಳಿಬಿಟ್ಟು ಇದನ್ನು ಒಂದನ್ನು ಸಹ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಬಂದುಬಿಟ್ಟು ಒಂದೇನಪ್ಪ ಅಂದರೆ ಲೈಟ್ ಕೊಟ್ಟಿದ್ದಾನೆ ಇದರಲ್ಲಿ. ನೋಡಿ ಈ ರೀತಿ ಲೈಟು ಇದೊಂದು ಸ್ವಲ್ಪ ಇತ್ತೀಚೆಗೆ ಹಾಕಿದ್ದೆ, ಹಾಗಾಗಿ ಆನ್ ಆಗ್ತಾಯಿಲ್ಲ. ನೋಡಿ
ಈ ರೀತಿ ಲೈಟ್ ಬರುತ್ತೆ. ನೀವು ಬೇಡ ಅಂತಂದರೆ ರಿಮೂವ್ ಮಾಡ್ಕೋಬೋದು, ಬೇಕು ಅಂತಂದರೆ ಆನ್ ಮಾಡ್ಕೋಬೋದು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ. ನೈಟ್ ಬೆಡ್ ಲೈಟ್ ಆಗಿ ಸಹ ಇದನ್ನು ಯೂಸ್ ಮಾಡ್ಬೋದು. ಸೊ ಬರ್ಡೇ ಟೈಮ್ಸಲ್ಲೆಲ್ಲ ಡೆಕೋರೇಟಿವ್ ಆಗಿ ಸಹ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಇದು, ನನಗೆ ತುಂಬ ಇಷ್ಟ ಆಯಿತು ಇದು. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಸೊ ಪ್ಲೀಸ್ ಇಷ್ಟ ಆದರೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಮೈನ್ ಬಂತಪ್ಪ, ಇದು ಏನು ಗೊತ್ತಾ, ಮನಿ ಸೇವರ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಇತ್ತೀಚೆಗೆಲ್ಲ ತೊಗೊಂಡಿರ್ತಾರೆ ಅನ್ಕೋತೀನಿ. ಸೊ ಇದನ್ನು ಸಹ ಲಿಂಕ್ ಶೇರ್ ಮಾಡ್ತೀನಿ. ಸೊ ಇದರಲ್ಲಿ ನಾವು ಡೈಲಿ ಎಷ್ಟು ಬೇಕೋ ಅಮೌಂಟ್ನ ನಾವು ಸೇವ್ ಮಾಡ್ಬೋದು ಫ್ರೆಂಡ್ಸ್. ಏನು ಗೊತ್ತಾ, 100 ಇದೆ, ಮತ್ತು 200 ಇದೆ, 500 ಇದೆ. ಸೊ ಇದನ್ನು ನಾವು ನೋಡಿ, ಇಲ್ಲಿ ಹೋಲ್ ಕೊಟ್ಟಿದ್ದಾನೆ, ಇದರಲ್ಲಿ ನಾವು ಸೇವ್ ಮಾಡ್ತಾ ಹೋಗ್ಬೋದು. ಸೊ ಬೇಡದೇ ಇರೋ ಟೈಮಲ್ಲಿ ಅಮೌಂಟ್ ರಿಮೂವ್ ಮಾಡಬೇಕಾದ್ರೆ ಸ್ಕ್ರೂ ಟೈಪ್ ಕೊಟ್ಟಿದ್ದಾನೆ, ಸ್ಕ್ರೂನ ಬಿಡಿಸ್ಬಿಟ್ಟು ನಾವು ಅಮೌಂಟನ್ನು ತೊಗೋಬೋದು. ನೆಕ್ಸ್ಟ್ ಮತ್ತೆ ಅದೇ ರೀತಿ ಸೇವ್ ಮಾಡ್ಬೋದು. ಸೊ ಸೇವಿಂಗ್ಸ್ ಅನ್ನೋದು ಈ ಜನ್ರೇಷನಲ್ಲಿ ತುಂಬ ಅಂದರೆ ತುಂಬ ಮುಖ್ಯ ಇದೆ. ಸೊ ಪ್ಲೀಸ್ ಇದನ್ನು ಸಹ ಇದನ್ನು ಮಿಸ್ ಮಾಡದೆ ತೊಗೊಳ್ಳಿ. ನಮ್ಮ ಮನೇಲಿ ಎಷ್ಟಿದ್ರೂ ಖರ್ಚಾಗುತ್ತೆ ಅಲ್ವಾ. ಸೊ ನೀವಿದ್ರೆ ಅಮೌಂಟ್ ಆಗಿಬಿಟ್ಟು ಒಂದು ಪೆನ್ಸಿಲ್ ತೊಗೊಳ್ಳಿ, ಪೆನ್ ಬೇಡ. ಪೆನ್ಸಿಲಲ್ಲಿ ಒಂದು ಟಿಕ್ ಮಾರ್ಕ್ ಹಾಕಿತ್ತು ಅಂತಂದರೆ ಅದು ಅಲ್ಲೇ ಉಳ್ಕೊಳುತ್ತೆ. ನೆಕ್ಸ್ಟ್ ನೀವು ಅಮೌಂಟ್ ತೆಗೆದ್ಮೇಲೆ ಅದನ್ನು ರಬ್ ಮಾಡ್ಬೋದು. ಪೆನ್ನಲ್ಲಿ ಅದನ್ನು ರಬ್ ಮಾಡಲಿಕ್ಕಾಗಲ್ಲ. ಸೊ ಇದು ನಂದು ಹೊಸ ಟ್ರಿಕ್ಕು. ಸೊ ಖಂಡಿತ ನಿಮಗೆ ಇಷ್ಟ ಆಗ್ಬೋದು ಇದು ಸಹ. ಆಲ್ಮೋಸ್ಟ್ ನಾನು ಹಾಕಿದ್ದೀನಿ, ಸೇವ್ ಮಾಡ್ತಾಯಿದ್ದೀನಿ ಅಮೌಂಟೆಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಆಯಿಲ್ ಡಿಸ್ಪೆನ್ಸರ್. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದು ಗಾಜಿದೆ, ಬಟ್ ಆದರೂ ರಿಯಲಿ ತುಂಬ ಚೆನ್ನಾಗಿದೆ. ಸೊ ಇದು 2 in 1 ಆಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ ಈ ರೀತಿ ಕೊಟ್ಟಿದ್ದಾನೆ, ಇದನ್ನು ಈ ರೀತಿ ಯೂಸ್ ಮಾಡ್ಬೋದು. ಮತ್ತು ನಾವು ಫಿಶ್ ಫ್ರೈ ಮತ್ತು ಆಲೂ ಫ್ರೈ ಎಲ್ಲ ಮಾಡ್ತೀವಲ್ಲ, ಅದು ಇದನ್ನು ಸ್ಪ್ರೇ ಮಾಡ್ಕೋಬೋದು. ಸೊ ಇದನ್ನು ಸಹ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಸೊ ನನಗೆ ರಿಯಲಿ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. 2 in 1 ಆಗಿ ಇದನ್ನು ಯೂಸ್ ಮಾಡ್ಬೋದು. ನೋಡಿದ್ರಲ್ವಾ, ನಿಮಗೆ ಇದರಲ್ಲಿ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಎಲ್ಲ ಲಿಂಕನ್ನು ಶೇರ್ ಮಾಡಿರ್ತೀನಿ, ನೀವು ಸಹ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಸೊ ಹಾಗೆ ಮೀಶೋದಲ್ಲಿ ಇದು ನಡೀತಾ ಇರುತ್ತೆ, ಬಿಗ್ ಡೀಲ್ಸ್ ಅಂತ ನಡೀತಾ ಇರುತ್ತೆ. ಸೊ ನೀವು ಸೇವ್ ಮಾಡಿಟ್ಕೊಂಡು ಆ ಟೈಮಲ್ಲಿ ತೊಗೊಂಡ್ರೆ ನಿಮಗೆ ಇನ್ನು ಸ್ವಲ್ಪ ಕಡಿಮೆ ಅನ್ನೋದು ಸಿಗುತ್ತೆ. ಫಸ್ಟ್ ಟೈಮ್ ಏನಾದರೂ ಮೀಶೋ ಓಪನ್ ಮಾಡಿದ್ದೀರಾ ಅಂತಂದರೆ ಅದು ಮತ್ತೆ ಚೆನ್ನಾಗಿ ಡಿಸ್ಕೌಂಟ್ಸ್ ಎಲ್ಲ ಸಿಗುತ್ತೆ. ಸೊ ಹಾಗೆ ರಿಟರ್ನ್ ಆಪ್ಷನ್ಸು ಸಹ ಇರುತ್ತೆ ಮೀಶೋದಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ನಾನು ಮೀಶೋದಲ್ಲೇ ತೊಗೊಂಡಿರೋದು. ಯಾವುದೋ ಒಂದೊಂದು ಅಷ್ಟೇ ಫ್ರೆಂಡ್ಸ್, ಅದರಲ್ಲಿ ಅಂದರೆ ಸ್ವಲ್ಪ ಲೇಸ್ನೆಸ್ ಇರುತ್ತೆ, ಬಟ್ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ. ನೋಡಿಕೊಂಡು ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಇದೇ ರೀತಿ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಆ್ಯಂಡ್ ಟೇಕ್ ಕೇರ್.